Hello friends, welcome back to my YouTube channel. So IAS prelims ಮತ್ತೆ ಮೇನ್ಸ್ ಗೆ ಸೇರಿ 2027, 28, 29, 2030 ವರೆಗೂ ಯೂಸ್ಫುಲ್ ಆಗುವಂತ ಒಂದು ಪುಸ್ತಕಗಳ ಲಿಸ್ಟ್ ನಾನು ಶೇರ್ ಮಾಡ್ತೀನಿ. ಪ್ರಿಲಿಮ್ಸ್ ಗೆ ಅಷ್ಟಲ್ಲ ಮೇನ್ಸ್ ಗೆ ಕೂಡ ಹೆಲ್ಪ್ ಆಗ್ತದ. ಸೊ ಈ ಪುಸ್ತಕಗಳ ಲಿಸ್ಟ್ ನೀವು ಪರ್ಚೇಸ್ ಮಾಡಿದ ಮೇಲೆ ಬೇರೆ ಪುಸ್ತಕಗಳನ್ನ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ಪೂರ್ತಿಯಾಗಿ ನಿಮ್ಮ ಒಂದು ಸಿಲೆಬಸ್ ಕವರ್ ಆಗ್ತದ. ಸೊ ವಿಡಿಯೋ ಎಂಡ್ ಆದ್ಮೇಲೆ ನಿಮಗೆ ಒಂದು ಐಡಿಯಾ ಕೂಡ ಬರ್ತದ. ಸೊ ಫಸ್ಟ್ 16 ರಿಂದ 17 ಸಬ್ಜೆಕ್ಟ್ ಗಳನ್ನ ನೀವು ಇಲ್ಲಿ ಓದ್ಬೇಕಾಗ್ತದ. ಒಂದು UPSC ಪ್ರಿಲಿಮ್ಸು ಮೇನ್ಸು ಸೇರಿ ಕಸ. ಯಾವಾಗೂ UPSC ಒಂದು ಪ್ರಿಪರೇಷನ್ ನ ಮೇನ್ಸ್ ಇಂದ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಇನ್ನೂ ಬಹಳ ಬೆನಿಫಿಟ್ ಅದ. ಸಿಲೆಬಸ್ ಕವರ್ ಆಗ್ತದ. ಮೇನ್ಸ್ ಒಳಗೆ ಏನ್ ಸಬ್ಜೆಕ್ಟ್ ಅದಾವಲ್ಲ ಅವೆಲ್ಲ ಪ್ರಿಲಿಮ್ಸ್ ಒಳಗೂ ಕೂಡ ಇರೋದ್ರಿಂದ ಮೇನ್ಸ್ ಓರಿಯೆಂಟೆಡ್ ಆಗಿ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡ್ರಿ. ಸೊ ಫಸ್ಟ್ ನಾವು GS ಪೇಪರ್ 1 ಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗುನು. ಫಸ್ಟ್ ಬರೋದು ಹಿಸ್ಟ್ರಿ. ಹಿಸ್ಟ್ರಿನ ನೀವು ಸಿಲೆಬಸ್ ನ ಓಪನ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗ್ತದ. 4 ಭಾಗಗಳಾಗಿ ನಿಮ್ಮ ಒಂದು ಹಿಸ್ಟ್ರಿ ಸಿಲೆಬಸ್ ಇರ್ತದ. ಫಸ್ಟ್ ಎನಿಷಿಯಂಟ್ ಮತ್ತು ಮೆಡಿವಲ್ ಬಗ್ಗೆ ಮಾತಾಡೋಣ. ಎನ್ಸಿಯಂಟ್ ಮತ್ತು ಮೆಡಿವಲ್ ಹಿಸ್ಟ್ರಿ ಸಲುವಾಗಿ ನೀವು ಸತೀಶ್ ಚಂದ್ರ ಮತ್ತು RS ಶರ್ಮಾ ಈ 2 NCERT ಪುಸ್ತಕಗಳನ್ನ ಓದ್ರಿ. ಅದಾದ್ಮೇಲೆ ಏನ್ ಮಾಡ್ರಿ ಅಂತಂದ್ರೆ ಇಷ್ಟ ಸಾಕಾಗಂಗಿಲ್ಲ. ಇವಾಗ ಸ್ವಲ್ಪ ಟ್ರೆಂಡ್ ಬದಲಾಗ್ತಿರೋದ್ರಿಂದ ತಮಿಳುನಾಡು ಬೋರ್ಡ್ದೇನ 11th 12th ಸ್ಟ್ಯಾಂಡರ್ಡ್ NCERTs ಬರ್ತಾವಲ್ಲ ಆ ಪುಸ್ತಕಗಳನ್ನ ಓದ್ಕೊಳ್ರಿ. ಇನ್ನು ಜೊತೆಗೆ ಹಿಸ್ಟ್ರಿ ಅಂದ ತಕ್ಷಣ ಇಲ್ಲಿ ಆರ್ಟ್ ಅಂಡ್ ಕಲ್ಚರ್ ಕೂಡ ನಿಮ್ಗೆ ಬರ್ತದ. ಆ ಪೋರ್ಷನ್ ನೀವು ಕವರ್ ಮಾಡ್ಕೋಬೇಕು. ಅದ್ರ ಸಲುವಾಗಿ ನಿಮ್ಮ ಫೈನ್ ಆರ್ಟ್ಸ್ ಪುಸ್ತಕ ನಿತಿನ್ ಸಿಂಗಾನಿಯಾ ಸರ್ ಅವರ ಪುಸ್ತಕಗಳನ್ನ ಕೂಡ ನೀವು ಓದಬಹುದು. ಇನ್ನು ನೆಕ್ಸ್ಟ್ ಬರೋದು ಮಾಡರ್ನ್ ಹಿಸ್ಟ್ರಿ. ಮಾಡರ್ನ್ ಹಿಸ್ಟ್ರಿ ಸಲುವಾಗಿ 2 ಪುಸ್ತಕ ಅದಾವ. 12th ಸ್ಟ್ಯಾಂಡರ್ಡ್ NCERT ಪುಸ್ತಕ ಬಿಪಿನ್ ಚಂದ್ರ ಅವ್ರದ್ದು, ಅದನ್ನ ಓದ್ಬಹುದು. ಇಲ್ಲ ಅಂತಂದ್ರೆ ನೀವು ಸ್ಪೆಕ್ಟ್ರಮ್ ಪುಸ್ತಕ ಓದ್ಬಹುದು. 2ರೊಳಗೆ 1 ಓದ್ರಿ ಸಾಕ. ಮಾಡರ್ನ್ ಹಿಸ್ಟ್ರಿ ನಿಮ್ದ ಕವರ್ ಆಗ್ತದ. ಇನ್ ಬಂದ್ಬಿಟ್ಟ ವರ್ಲ್ಡ್ ಹಿಸ್ಟ್ರಿ ಸಲುವಾಗಿ ವರ್ಲ್ಡ್ ಹಿಸ್ಟ್ರಿ ಒಳಗ ಮೇನ್ಸ್ ಒಳಗೆ 1-2 ಕ್ವಶನ್ ಅಷ್ಟ ಬರೋದ್ರಿಂದ ಜಸ್ಟ್ ನೀವು ಕಂಟೆಂಪ್ರರಿ ವರ್ಲ್ಡ್ ಹಿಸ್ಟ್ರಿ ಅಂತೇಳಿ 12th ಸ್ಟ್ಯಾಂಡರ್ಡ್ NCERT ಓದಿದ್ರೆ ಸಾಕ. ಇನ್ನು ಪೋಸ್ಟ್ ಇಂಡಿಪೆಂಡೆನ್ಸ್ ಸಲುವಾಗಿ ಅಗೇನ್ 12th ಸ್ಟ್ಯಾಂಡರ್ಡ್ NCERT ಪುಸ್ತಕ ಪಾಲಿಟಿಕ್ಸ್ ಇನ್ ಇಂಡಿಯಾ ಸಿನ್ಸ್ ಇಂಡಿಪೆಂಡೆನ್ಸ್ ಇಷ್ಟು ಓದಿದ್ರಿ ಅಂತಂದ್ರ ನಿಮ್ದು ಹಿಸ್ಟ್ರಿ ಪ್ರಿಲಿಮ್ಸು ಮೇನ್ಸ್ಗೆ ಕಂಪ್ಲೀಟ್ ಆಗ್ತದ. ಅಂಡ್ ದೆನ್ ಕಮಿಂಗ್ ಟು ಜಿಯೋಗ್ರಫಿ ಅಗೇನ್ 4 NCERTs ಇಂಪಾರ್ಟೆಂಟ್ ಅದಾವ. 11th ಸ್ಟ್ಯಾಂಡರ್ಡ್ 2, 12th ಸ್ಟ್ಯಾಂಡರ್ಡ್ 2 NCERT 4 ಪುಸ್ತಕಗಳು ಈಕ್ವಲಿ ಇಂಪಾರ್ಟೆಂಟ್ ಇರೋದ್ರಿಂದ ಸ್ಕಿಪ್ ಮಾಡಬೇಡ್ರಿ. ಜೊತೆಗೆ ಫಿಸಿಕಲ್ ಜಿಯೋಗ್ರಫಿ ಬೈ GC ಲಿಯೋಂಗ್ ಈ ಒಂದು ಪುಸ್ತಕ ಓದ್ರಿ. ಇನ್ನು ನೆಕ್ಸ್ಟ್ ಅಟ್ಲಾಸ್. ಎಸ್, ಅಟ್ಲಾಸ್ ನ ನೀವು ಸ್ಕಿಪ್ ಮಾಡಕ ಬರಂಗಿಲ್ಲ. ಇದು ಬಹಳ ಇಂಪಾರ್ಟೆಂಟ್ ಐತಿ. ಸೊ ಎಲ್ಲೆಲ್ಲ ಒಂದು ಲ್ಯಾಂಡ್ ಸ್ಲೈಡ್ಸ್ ಆಗಿರ್ಬೋದು ಅಥವಾ ನ್ಯಾಚುರಲ್ ರಿಸೋರ್ಸಸ್ ಸಿಗೋವಂತ ಪ್ಲೇಸ್ ಆಗಿರ್ಬೋದು, ಇದನ್ನೆಲ್ಲ ನಿಮಗೆ ಮ್ಯಾಪ್ ಒಳಗೆ ಗುರುತಿಸಾಕ್ ಬರಬೇಕು. ಸೊ ಯಾವ್ದಾದ್ರು ಒಳ್ಳೆ ಅಟ್ಲಾಸ್ ಪುಸ್ತಕನ ತಗೊಳ್ರಿ. ಇಲ್ಲಿಗೆ ಜಿಯೋಗ್ರಫಿ ಮುಗೀತು. ಇನ್ನು ಸೊಸೈಟಿ ಪೋರ್ಷನ್ ನಿಮ್ದು ಪ್ರಿಲಿಮ್ಸು ಮತ್ತು ಮೇನ್ಸ್ 2 ಸಿಲೆಬಸ್ ಒಳಗೆ ಐತಿ, ನೀವು ನೋಡ್ಬೋದು. ಸೊ 11th 12th ಸ್ಟ್ಯಾಂಡರ್ಡ್ 2 NCERT ಪುಸ್ತಕಗಳು, ಟೋಟಲಿ 4 NCERT ಪುಸ್ತಕ ಓದಿದ್ರೆ ಸೊಸೈಟಿ ಕಂಪ್ಲೀಟ್ ಆಗ್ತದ. ಇಲ್ಲಿಗೆ ನಿಮ್ದು GS ಪೇಪರ್ 1 ಕಂಪ್ಲೀಟ್ ಆಗ್ತದೆ. ಇನ್ನು GS ಪೇಪರ್ 2 ಸಲುವಾಗಿ ಏನು ಓದ್ಬೇಕಂದ್ರೆ ಇಲ್ಲಿ ಮೇನ್ ಬರೋ ಸಬ್ಜೆಕ್ಟ್ ಯಾವ್ದ? ಪಾಲಿಟಿ ಸಲುವಾಗಿ 11th ಮತ್ತು 12th ಸ್ಟ್ಯಾಂಡರ್ಡ್ NCERT ಇಂಡಿಯನ್ ಪಾಲಿಟಿ ಬೈ M ಲಕ್ಷ್ಮೀಕಾಂತ್ ಎಲ್ಲರಿಗೂ ಗೊತ್ತಿದ್ದ. ಇನ್ ಬಂದ್ಬಿಟ್ಟ ಗವರ್ನೆನ್ಸ್ ಕೂಡ ಇವ್ರದೇ ಲಕ್ಷ್ಮೀಕಾಂತ್ ಸರ್ ಅವ್ರದ್ದು ಪುಸ್ತಕ ಐತಿ, ಗವರ್ನೆನ್ಸ್ ಇನ್ ಇಂಡಿಯಾ ಅಂತ ಹೇಳಿ ಟೈಟಲ್. ಆ ಪುಸ್ತಕ ಓದ್ಬೋದು. ಇನ್ ಬಂದ್ಬಿಟ್ಟ ನೆಕ್ಸ್ಟ್ IR ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್. ಇದು ನಿಮ್ದು ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯಾ ಏನ್ NCERT ಓದ್ತಿರಲ್ಲ ನೀವು ಹಿಸ್ಟ್ರಿ ಓದುವಾಗ ಅಲ್ಲಿ ಸ್ವಲ್ಪ ಕವರ್ ಆಗ್ತದ. ರಿಮೈನಿಂಗ್ ಕರೆಂಟ್ ಅಫೇರ್ಸ್ ಮೂಲಕ ಕವರ್ ಆಗ್ತದ. ಸೆಪರೇಟ್ ಆಗಿ ಪುಸ್ತಕದ ಅವಶ್ಯಕತೆ IR ಗೆ ಇರುವುದಿಲ್ಲ. ಜೊತೆಗೆ ಸ್ವಲ್ಪ PIB ಅಪ್ಡೇಟೆಡ್ ಇದ್ರಿ ಅಂದ್ರೂ ಕೂಡ ಆಲ್ಮೋಸ್ಟ್ ಕವರ್ ಆಗ್ತೈತಿ. ದೆನ್ ಕಮಿಂಗ್ ಟು ಪೇಪರ್ 3 GS ಪೇಪರ್ 3 ಒಳಗ ಮೇನ್ ಸಬ್ಜೆಕ್ಟ್ ಎಕನಾಮಿಗೆ ನೀವು 11th ಸ್ಟ್ಯಾಂಡರ್ಡ್ NCERT ಮಸ್ಟ್. ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಹೇಳಿ ಟೈಟಲ್ ಅದ 11th ಸ್ಟ್ಯಾಂಡರ್ಡ್ ಪುಸ್ತಕ. ಅಂಡ್ ಬಂದ್ಬಿಟ್ಟು ತಮಿಳುನಾಡು ಬೋರ್ಡ್ 11th 12th NCERTs ಓದ್ಕೊಡ್ರಿ. ಪುಸ್ತಕಗಳು ಬಂದ್ರ ಸಂಜೀವ್ ವರ್ಮಾ ಆದ್ರೂ ಓದ್ಬೋದು ಅಥವಾ ವಿಪುಲ್ ಸಿಂಗ್ ಆದ್ರೂ ಓದ್ಬೋದು, ರಮೇಶ್ ಸಿಂಗ್ ಈ 3ರೊಳಗೆ 1 ಪುಸ್ತಕ ಓದ್ರಿ. ಎಕನಾಮಿಕ್ ಸರ್ವೆ, ಎಕನಾಮಿಕ್ ಬಜೆಟ್, ಕರೆಂಟ್ ಅಫೇರ್ಸ್ ಇಷ್ಟನ ಇನಫ ಎಕನಾಮಿ ಮುಗಿತದ. ದೆನ್ ಕಮಿಂಗ್ ಟು ಅಗ್ರಿಕಲ್ಚರ್ ಪೋರ್ಷನ್ ಸಲುವಾಗಿ ಎಕ್ಸ್ಟ್ರಾ ಪುಸ್ತಕ ಓದುವ ಅವಶ್ಯಕತೆ ಇಲ್ಲ. ಅಂಟಿಲ್ ಅಂಡ್ ಅನ್ಲೆಸ್ ಯುವರ್ ಆಪ್ಷನಲ್ ಸಬ್ಜೆಕ್ಟ್ ಇಸ್ ಅಗ್ರಿಕಲ್ಚರ್. ಓಕೆ, ಅಗ್ರಿಕಲ್ಚರ್ ಆಪ್ಷನಲ್ ಇಲ್ಲ ಅಂದಾಗ ಎಕನಾಮಿ ಒಳಗನೆ ಸಬ್ಸಿಡಿ ಆಗಿರ್ಬೋದು ಇವೆಲ್ಲ ಪ್ರೈಸಸ್ ಬಗ್ಗೆ ಎಲ್ಲ ನಿಮ್ದು ಸಿಲೆಬಸ್ ಕವರ್ ಆಗ್ತದ. ಇನ್ನು ಉಳಿದಂತ ಒಂದಷ್ಟು ಪೋರ್ಷನ್ ನಿಮ್ದು ಕರೆಂಟ್ ಅಫೇರ್ಸ್ ಇಂದ ಕವರ್ ಆಗ್ತದ. ಇನ್ನು ಸೈನ್ಸ್ ಅಂಡ್ ಟೆಕ್ನಾಲಜಿ ಸಲುವಾಗಿ 12th ಸ್ಟ್ಯಾಂಡರ್ಡ್ ಬಯೋಲಾಜಿ ಪುಸ್ತಕದ ಕೊನೆಯ 4 ಚಾಪ್ಟರ್ಸ್ 11th ಸ್ಟ್ಯಾಂಡರ್ಡ್ ಒಂದು NCERT ಬರ್ತದೆ. ಅದ್ರೊಳಗೆ ಸೆಲೆಕ್ಟಿವ್ ಪೋರ್ಷನ್ ನ ಓದ್ಕೊಂಡ್ರಿ ಅಂದ್ರೆ ಟೆಕ್ನಾಲಜಿ ಬಗ್ಗೆ ನಿಮ್ಗೆ ಐಡಿಯಾ ಬರ್ತದೆ. ಅಂಡ್ ಲಾಸ್ಟ್ ಇಯರ್ ಕ್ವಶನ್ಸ್ ಫಾರ್ಮ್ ಕೂಡ ಆಗ್ಯಾವ ಈ ಪುಸ್ತಕದಿಂದ. ದೆನ್ ಸೆಪರೇಟ್
ಸಪರೇಟ್ ಆಗಿ ಪುಸ್ತಕದ ಅವಶ್ಯಕತೆ ಇಲ್ಲ. ಕರೆಂಟ್ ಅಫೇರ್ಸ್ ಇಂದ ಆಲ್ಮೋಸ್ಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕವರ್ ಆಗ್ತದ. ಇನ್ನ ಎನ್ವೈರನ್ಮೆಂಟ್ ಸಲುವಾಗಿ ಶಂಕರ್ IAS ಒಂದು ಪುಸ್ತಕ. NCERT ಬೇಕನ್ನೋರು 6th to 7th NCERT ಓದೋದ್ರಿಂದ ಬೇಸಿಕ್ ಕವರ್ ಆಗ್ತದ. ಟೈಮ್ ಇತ್ತಂದ್ರೆ ಓದ್ರಿ, ಒಳ್ಳೆ ಪುಸ್ತಕ 6th to 7th NCERT ಶಂಕರ್ IAS ಪುಸ್ತಕ. ಇನ್ನ ರಿಮೈನಿಂಗ್ ಬಹಳಷ್ಟು ಪೋರ್ಷನ್ ನಿಮ್ದ ಇಲ್ಲೂ ಕೂಡ ಕರೆಂಟ್ ಅಫೇರ್ಸ್ ಇಂದ ಹೆಲ್ಪ್ ಆಗ್ತದ. ಜೊತೆಗೆ ಯೋಜನಾ ಮ್ಯಾಗಝಿನ್ ನ ಓದಕ್ ಸ್ಟಾರ್ಟ್ ಮಾಡ್ರಿ. ಎನ್ವೈರನ್ಮೆಂಟ್ ಆಗಿರ್ಬೋದು, ಎಕನಾಮಿ ಮತ್ತು ಪಾಲಿಟಿ ರಿಲೇಟೆಡ್ ಒಂದಷ್ಟು ಕರೆಂಟ್ ಅಫೇರ್ಸ್ ಏನದಾವಲ್ಲ ನಿಮ್ಮು ಕವರ್ ಆಗ್ತಾವ ಯೋಜನಾ ಮ್ಯಾಗಝಿನ್ ಇಂದ. ಇನ್ನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದು ಜಾಗ್ರಫಿ ಒಳಗೂ ಸ್ವಲ್ಪ ಕವರ್ ಆಗಿರ್ತದ. ರಿಮೈನಿಂಗ್ ಒಂದಷ್ಟು ಇವ್ರದೇನು ಅಫಿಷಿಯಲ್ ವೆಬ್ಸೈಟ್ ಐತ್ಲಾ ಅಲ್ಲಿಂದ ಸ್ವಲ್ಪ PIB ಇಂದ ಕವರ್ ಮಾಡ್ಕೊಳ್ರಿ. ಇನ್ನ ಇಂಟರ್ನಲ್ ಸೆಕ್ಯೂರಿಟಿ ಇತ್ತೀಚೆಗೆ ಕ್ವಶನ್ಸ್ಗಳು ಜಾಸ್ತಿ ಬರದವು, ಮೊದಲು 1-2 ಬರ್ತಿದ್ವು ಅಷ್ಟ. ಸೊ ಚಾಲೆಂಜಸ್ ಟು ಇಂಟರ್ನಲ್ ಸೆಕ್ಯೂರಿಟಿ ಬೈ ಅಶೋಕ್ ಕುಮಾರ್, ವಿಪುಲ್ ಅಂಡ್ ಅನಿಕೇತ್ ಅಂತ ಹೇಳಿ ಈ ಪುಸ್ತಕನ ನೀವು ಪರ್ಚೇಸ್ ಮಾಡ್ಬೋದು. ಆರಾಮಾಗಿ ಒಂದು 8 ದಿನದೊಳಗೆ ಕವರ್ ಆಗುವಷ್ಟು ಚಿಕ್ಕ ಪುಸ್ತಕ ಅದ. ಅದ್ರೊಳಗ ಕೊನೆಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೂಡ ಸ್ವಲ್ಪ ಪೋರ್ಷನ್ ಇರೋದ್ರಿಂದ ಒಳ್ಳೆ ಪುಸ್ತಕ ತಗೋಬಹುದು. ಇನ್ನ ಲಾಸ್ಟ್ ಎಥಿಕ್ಸ್ ಸಲುವಾಗಿ ಯಾವ್ದಾದ್ರು ಪುಸ್ತಕ ತಗೋಬಹುದು. ಲೆಕ್ಸಿಕಾನ್ ತಗೊಳ್ರಿ ಅಥವಾ ಮಾರ್ಕೆಟ್ ಒಳಗೆ ಬಹಳಷ್ಟು ಪುಸ್ತಕಗಳು ಬಂದಾವ. ಸೊ ಎಥಿಕ್ಸ್ ಸಲುವಾಗಿ ಒಂದು ಪುಸ್ತಕ ಪರ್ಚೇಸ್ ಮಾಡ್ಕೊಳ್ರಿ. ಕೇಸ್ ಸ್ಟಡೀಸ್ ನೆಲ್ಲ ಪ್ರಾಕ್ಟೀಸ್ ಮಾಡಿ. ಕರೆಂಟ್ ಅಫೇರ್ಸ್ ಬಹಳನ ಇಂಪಾರ್ಟೆಂಟ್ ಅದ. ಸೊ ಪ್ರತಿದಿನ ದ ಹಿಂದೂ ನ್ಯೂಸ್ ಪೇಪರ್ ನ ಓದ್ರಿ. ಅದ್ರ ಜೊತೆಗೆ PIB ಆಗಿರ್ಬೋದು, ಗೌರ್ಮೆಂಟ್ ವೆಬ್ಸೈಟ್ ದ ಲಿಸ್ಟ್ ನಾನು ನಿಮ್ ಜೊತೆ ಶೇರ್ ಮಾಡೇನಿ ಆಲ್ರೆಡಿ. ಆನ್ಲೈನ್ ಇಂದ ಯಾವ ತರ ಪ್ರಿಪರೇಷನ್ ಮಾಡಬೇಕು, ಇಂಪಾರ್ಟೆಂಟ್ ವೆಬ್ಸೈಟ್ ಗಳು ಯಾವ್ಯಾವ UPSC ಗೆ ಅಂತ ವಿಡಿಯೋನ ಒಂದ್ಸಲ ಚೆಕ್ ಮಾಡ್ರಿ. PIB ಆಗಿರ್ಬೋದು ಮತ್ತು 2nd ARC ಮತ್ತು 4th ARC ರಿಪೋರ್ಟ್ ಅದು ಸ್ವಲ್ಪ ಟೈಮ್ ಸಿಕ್ಕಾಗ ನೀವು ಮೇನ್ಸ್ ಟೈಮ್ ಒಳಗೆ ಓದ್ಬೋದು. ಸೊ ದಟ್ ಎಸ್ಸೆಗದು ಎಲ್ಲ ಹೆಲ್ಪ್ ಆಗ್ತದ. ಇನ್ನು ಎಸ್ಸೆ ಪೇಪರ್ ಸಲುವಾಗಿ ಸಪ್ರೇಟ್ ಪುಸ್ತಕದ ಅವಶ್ಯಕತೆ ಇಲ್ಲ. ಏನ್ ನಿಮ್ಮ ಈ ಪುಸ್ತಕ ಲಿಸ್ಟ್ ಐತ್ಲಾ ಇದನ್ನ ಪರ್ಫೆಕ್ಟ್ ಆಗಿ ಓದ್ಕೊಂಡ ಕರೆಂಟ್ ಅಫೇರ್ಸ್ ಜೊತೆ ಅಪ್ಡೇಟೆಡ್ ಇದ್ರೆ ಒಂದು ಬೆಸ್ಟ್ ಒಳ್ಳೆ ಒಂದು ಎಸ್ಸೆನ ನೀವು ಆರಾಮಾಗಿ ಬರೀತೀರಿ. ಜಸ್ಟ್ ಒಂದು ಎಸ್ಸೆದೊಂದು ಫಾರ್ಮ್ಯಾಟ್ ಆಗಿರ್ಬೋದು, ಸ್ವಲ್ಪ ಪ್ರಾಕ್ಟೀಸ್ ಅವಶ್ಯಕತೆ ಇರ್ತದ. ಸೊ ಇದಿಷ್ಟು ಪೂರ್ತಿಯಾಗಿ ಪ್ರಿಲಿಮ್ಸು ಮೇನ್ಸ್ದೊಂದು ಬುಕ್ ಲಿಸ್ಟ್. ಇನ್ನು ಮ್ಯಾಗಝಿನ್ ನಿಮ್ಗೆ ಯಾವ್ದು ಇಷ್ಟ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ವಿಷನ್ IAS ಆಗಿರ್ಬೋದು ಅಥವಾ ಯಾವ್ದಾದ್ರು ಬಹಳಷ್ಟು ಬೆಸ್ಟ್ ಮ್ಯಾಗಝಿನ್ಸ್ಗಳಂತೂ ಅವೈಲೇಬಲ್ ಅದಾವ, ನೋಡಿ ಸೆಲೆಕ್ಟ್ ಮಾಡ್ಕೊಳ್ರಿ. ಅಗೇನ್ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.